ರಾಜ್ಯ ವಿಧಾನ ಪರಿಷತ್ ಚುನಾವಣಾ ಕಣ ರಂಗೇರುತ್ತಿದ್ದು ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ತೀವ್ರ ರಾಜಕೀಯ ಕಸರತ್ತು ನಡೆಯುತ್ತಿದೆ. ಮೂರೂ ಪಕ್ಷಗಳು ತಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ಸಂಖ್ಯಾಬಲ ಲೆಕ್ಕಾಚಾರದಲ್ಲಿ ತೊಡಗಿದ್ದು, ವಿಶೇಷವಾಗಿ 5ನೇ ಮತ್ತು 3ನೇ ಸ್ಥಾನಗಳ ಗೆಲುವಿನ ಮೇಲೆ ಗಮನ ಕೇಂದ್ರೀಕೃತವಾಗಿದೆ. 224 ಸದಸ್ಯರಿದ್ದ ವಿಧಾನಸಭೆಯಲ್ಲಿ ಸದ್ಯ 222 ಶಾಸಕರ ಬಲವಿದ್ದು, ಕಾಂಗ್ರೆಸ್ 135, ಬಿಜೆಪಿ 62 ಹಾಗೂ ಜೆಡಿಎಸ್ 18 ಶಾಸಕರ ಬಲ ಹೊಂದಿದೆ. ಜೊತೆಗೆ 22 ಪಕ್ಷೇತರ ಹಾಗೂ 1 ಸರ್ವೋದಯ ಪಕ್ಷ ಶಾಸಕರ ಬೆಂಬಲವು ಲೆಕ್ಕಾಚಾರದಲ್ಲಿ ಪ್ರಮುಖವಾಗಿದೆ. ಒಂದು ಅಭ್ಯರ್ಥಿ ಗೆಲುವಿಗೆ 28 ಮೊದಲ ಪ್ರಾಶಸ್ತ್ಯದ ಮತಗಳು ಅಗತ್ಯವಾಗಿದ್ದು, ಕಾಂಗ್ರೆಸ್ 5 ಅಭ್ಯರ್ಥಿಗಳನ್ನ ಗೆಲ್ಲಿಸಲು ಕನಿಷ್ಠ 140 ಮತಗಳ ಅಗತ್ಯವಿದೆ ಅಂತ ಅಂದಾಜಿಸಲಾಗಿದೆ. ಹಾಲಿ ಬಲದ ಜೊತೆಗೆ ಪಕ್ಷೇತರರು, ಸರ್ವೋದಯ ಪಕ್ಷ ಹಾಗೂ ಬಿಜೆಪಿಯಿಂದ ಉಚ್ಚಾಟಿತ ಶಾಸಕರ ಬೆಂಬಲ ದೊರಕುವ ಸಾಧ್ಯತೆ ಹಿನ್ನೆಲೆ ಕಾಂಗ್ರೆಸ್ ಲೆಕ್ಕಾಚಾರ ಬಲವಾಗಿದೆ. ಎನ್ಡಿಎ ಮೈತ್ರಿಕೂಟದ 3ನೇ ಅಭ್ಯರ್ಥಿ ಗೋವಿಂದರಾಜು ಗೆಲುವಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತೀವ್ರ ಕಸರತ್ತು ನಡೆಸುತ್ತಿದ್ದು, ತಮ್ಮ ಮಾಜಿ ಮಿತ್ರ ಹಾಗೂ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಸಂಪರ್ಕಿಸಿದ್ದಾರೆ ಎಂಬ ಮಾಹಿತಿ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಜೊತೆಗೆ ಮತ್ತೋರ್ವ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರನ್ನ ಕೂಡ ಸಂಪರ್ಕಿಸಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಜೆಡಿಎಸ್ ತನ್ನ 18 ಶಾಸಕರ ಬಲದ ಜೊತೆಗೆ ಬಿಜೆಪಿ ಉಚ್ಚಾಟಿತ ಹಾಗೂ ಇತರ ಬೆಂಬಲಗಳ ಮೂಲಕ ಅಗತ್ಯ ಮತಗಳನ್ನ ಸಂಗ್ರಹಿಸಲು ಪ್ರಯತ್ನ ಪಡುತ್ತಿದೆ. ಇದೇ ವೇಳೆ ಯತ್ನಾಳ್ ಹಾಗೂ ಇತರ ಅಸಮಾಧಾನಿತ ಶಾಸಕರ ಬೆಂಬಲವು ಲೆಕ್ಕಾಚಾರದಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು ಅಂತ ವಿಶ್ಲೇಷಿಸಲಾಗಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸಂಖ್ಯಾಬಲದ ಸೂಕ್ಷ್ಮ ಲೆಕ್ಕಾಚಾರ ಹಾಗೂ ಅಂತರಂಗದ ರಾಜಕೀಯ ಸಂಪರ್ಕಗಳು ಫಲಿತಾಂಶವನ್ನ ನಿರ್ಧರಿಸುವ ಹಂತಕ್ಕೆ ತಲುಪಿದ್ದು, ಚುನಾವಣಾ ಕಣ ಮತ್ತಷ್ಟು ತೀವ್ರಗೊಂಡಿದೆ.